ಮಧ್ಯಪ್ರಾಚ್ಯದಲ್ಲಿ ನಡೀತಿರುವ ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ಈಗ ಬೀದರ್ನ ಪೆಟ್ರೋಲ್ ಬಂಕ್ಗಳಿಗೂ ತಟ್ಟಿದ್ದು ಏನು ಜನರು ಆತಂಕಕ್ಕೀಡಾಗಿ ಪೆಟ್ರೋಲ್ ಬಂಕ್ಗಳತ್ತ ದೌಡಾಯಿಸ್ತಿದ್ದಾರೆ ಅಂತ ಹೇಳ್ಬೋದು. ನಾವೀಗ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ಏನೋ ಜನರು ಇಷ್ಟು ದಿನ ಗ್ಯಾಸ್ನ ಅಭಾವ ಇತ್ತು, ಈಗ ಪೆಟ್ರೋಲ್ನ ಅಭಾವ ಬರ್ಬೋದು ಅನ್ನೋ ಹಿನ್ನೆಲೆ ಜನರು ಆ ಪೆಟ್ರೋಲ್ ಬಂಕ್ಗಳತ್ತ ಧಾವಿಸ್ತಾ ಇದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಏನೋ ಇಷ್ಟು ದಿನ ಗ್ಯಾಸ್ನ ಅಭಾವ ಇತ್ತು, ಅಂದರೆ ಜನ ಎಕ್ಸಸ್ ಆಗಿ ಕೇಳ್ತಾ ಇದ್ರು ಎಲ್ಲಿ ಕೊರತೆ ಆಗ್ಬೋದೇನೋ ಅಡ್ವಾನ್ಸ್ ಆಗಿ. ಈಗ ಅದೇ ರೀತಿ ಪೆಟ್ರೋಲು ಕೂಡ ಖಾಲಿ ಆಗ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಜನರು ಈಗ ಪೆಟ್ರೋಲ್ ಬಂಕ್ಗಳ ಹತ್ರ ದೌಡಾಯಿಸಿದ್ದಾರೆ ಅಂತ ಹೇಳ್ಬೋದು, ಸಾಲುಗಟ್ಟೆ ನಿಂತಿದ್ದಾರೆ. ಇದು ನಿನ್ನೆ ರಾತ್ರಿಯಿಂದನೂ ಕೂಡ ಬೀದರ್ನಲ್ಲಿ ಜನರು ಆತಂಕಕ್ಕೀಡಾಗಿ ಪೆಟ್ರೋಲ್ ಬಂಕ್ಗಳ ಹತ್ರ ಬರ್ತಾ ಇದ್ದಾರೆ. ಬಾಟಲ್ಗಳಲ್ಲಿ ಪೆಟ್ರೋಲ್ಗಳನ್ನು ಕೊಂಡೊಯ್ಯೋ ಕೆಲಸ ಮಾಡ್ತಿದ್ದಾರೆ, ಕ್ಯಾನ್ನಲ್ಲಿ ಒಯ್ಯೋ ಕೆಲಸ ಮಾಡ್ತಿದ್ದಾರೆ. ನಾವಿಲ್ಲಿರೋ ಜನಗಳನ್ನ ಮಾತಾಡಿಸ್ತಾ ಹೋಗೋಣ, ಯಾಕೆ ಈ ರೀತಿ ಅಭಾವ ಆಗ್ತಿದೆ ಅಂತ ಅವ್ರನ್ನ ಕೇಳೋಣ. ಸರ್ ಈಗ ಪೆಟ್ರೋಲ್ ಏನು ಐತಂತ ಇಲ್ಲಂತ ಯಾಕೆ ಇಷ್ಟೇ ಎಲ್ಲ ಒಮ್ಮೆ ಸಡನ್ನಾಗಿ ಜನ ಬರಕ್ಕೆ ಪೆಟ್ರೋಲ್ ಅದ ರೀ ರಾತ್ರಿಗೆ ಎಲ್ಲರೂ ಕೊಟ್ಟರಲ್ಲ, ರಾತ್ರಿ ಕೊಟ್ಟಿನ ಸಲದ ಹಿಂಗೆ ಎಲ್ಲ ತುಂಬ್ಕೊಂಡು ಹೋಗ್ಯಾರ. ಈಗ ಮಂದಿ ಪಬ್ಲಿಕ್ ಪರೇಶಾನ್ ಆಗ್ಯದ ಇದ್ರ. ತುಂಬ್ಕೊಂಡು ಹೋಗ್ಯಾವ್ರಿ. ಮಾತಾಡ್ಸೋ ಹೋಗೋಣ, ಜನ ಇದ್ದಾರೆ ತುಂಬಾ ಜನ, ಅವ್ರನ್ನ ಮಾತಾಡ್ಸೋಣ ಹೋಗೋಣ. ತುಂಬ್ಕೊಂಡು ಹೋಗ್ಯಾವ. ಇದು ಆಗಲ್ಲ, ಆದ್ರೆ ಯಾರು ಒಂದಿಬ್ಬರು ಹೇಳ್ತಾರ, ಅದಕ್ಕೆ ಹಬಾಬಿ ಮಾಡಿ ಜನ ಏನು ಮಾಡ್ತಾವ ಹುಚ್ಚು ಮಾಡ್ತದ್ರಿ. ಅದೆಲ್ಲ ಅವಶ್ಯಕತೆ ಇಲ್ಲಿ ಎಣ್ಣೆ ಸಿಗ್ತದೆ ಕಂಪಲ್ಸರಿ. ನೀವು ಕೇಳಿರ್ಬೋದಲ್ಲ, ಇವಾಗ ನೀವು ಕೇಳಿರಿ ಎಣ್ಣೆ ಎಣ್ಣೆ ಸಿಗ್ತದೆ. ಅದ್ರ ಜನರಿಗೆ ಒಂದು ಥರ ಬೇರೆ ಬೇರೆ ಥರ ಭಯ ಹುಟ್ಟಿಸ್ತದೆ ರೀ ಪಬ್ಲಿಕ್. ಸೊ ಹಂಗೆಲ್ಲ ಗಾಬರಿ ಆಗೋದು ಅವಶ್ಯಕತೆ ಇಲ್ಲ ಸರ್. ಸಿಗ್ತದೆ ಎಣ್ಣೆ ಕಂಪಲ್ಸರಿ ಸಿಗ್ತದೆ. ಮೊದಲು ಒಂದು ಸಲ ಹಂಗೆ ಆಗಿತ್ತು ರೀ, ರಾತ್ರಿನೇ ಎಣ್ಣೆ ತುಂಬ್ಕೊಂಬೋದಾಗಿತ್ತು ಸರ್. ಹಂಗೇನಿಲ್ಲ, ಜನ ಭಯ ಪಡೋದೇನು ಅವಶ್ಯಕತೆ ಇಲ್ಲ, ಎಣ್ಣೆ ಸಿಗ್ತದೆ ಕಂಪಲ್ಸರಿ. ಕ್ಯಾನ್ದಾಗ ಒಯ್ಬೇಡ್ದ್ರಿ, ರಾತ್ರಿಗೆ 10 ಲೀಟರ್ ಒಯ್ದಾರ ಒಬ್ಬರು. ಅದರಲ್ಲಿಂದ ಗಾಬರಾಸಿಲ್ಲತ್ರ ಎಲ್ಲರೂ. ನೋಡಿ, ಸಾಮಾನ್ಯವಾಗಿ ಅಧಿಕಾರಿಗಳು, ಆಫೀಸರ್ಸು, ರಾಜಕಾರಣಿಗಳು ಹೇಳ್ತಾರೆ, ಆದರೆ ಜನನೇ ಇಲ್ಲಿ ತಿಳುವಳಿಕೆ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಗಾಬರಿಯಾಗಿ ಹೆಚ್ಚಿನ ಪೆಟ್ರೋಲ್ನ ಹಾಕ್ಸೋಳೋದು ಸರಿಯಲ್ಲ ಅನ್ನೋ ಮಾತುಗಳನ್ನ ಹೇಳ್ತಿದ್ದಾರೆ. ಅಂದರೆ ನೀವು ಆಗಲೇ ನೋಡ್ತಾ ಇರ್ಬೋದು, ಬರೀ ಈಗ ಇದು ಏನೋ ಭಾರತ್ ಪೆಟ್ರೋಲಿಯಮಲ್ಲಿ ಇದೀವಿ ನಾವು, ಏನೋ ಅಂಬೇಡ್ಕರ್ ವೃತ್ತದ ಪಕ್ಕ ಇರುವ ಇದು ಒಂದೇ ಅಂತಲ್ಲ, ಆ ಬೀದರ್ನ ಯಾವುದೇ ಬಂಕ್ಗಳಿಗೆ ಹೋದ್ರೂ ಇದೇ ಪರಿಸ್ಥಿತಿ. ಯಾವುದೋ ಒಂದು ಸುಳ್ಳು ಸುದ್ದಿಗೆ ಜನರು ಕಿವಿಗೊಟ್ಟು ಪೆಟ್ರೋಲ್ ಖಾಲಿ ಆಗ್ಬೋದು ಅನ್ನೋ ಒಂದು ಭಯದಲ್ಲಿ ನಮಗೆ ಸಿಗುತ್ತಾ ಇಲ್ವಾ, ನಾವು ಯಾವ ರೀತಿ ವಾಹನ ಚಲಾಯಿಸಬೇಕು ಅಂತೇಳಿ ಆ ಪೆಟ್ರೋಲ್ ಬಂಕ್ ಹತ್ರ ದೌಡಾಯಿಸ್ತಿದ್ದಾರೆ. ಆದರೆ ಯಾವುದೇ ಕೊರತೆ ಇಲ್ಲ, ಪೆಟ್ರೋಲ್ಗೆ ಎಷ್ಟು ಸ್ಟಾಕ್ ಇರುತ್ತೋ ಡೈಲಿ ಅಷ್ಟು ಸ್ಟಾಕ್ ಇರುತ್ತೆ ಅನ್ನೋ ಮಾಹಿತಿ ಕೂಡ ನಮಗೆ ಉತ್ತರ ಕರ್ನಾಟಕ ನ್ಯೂಸ್ಗೆ ಅಧಿಕಾರಿಗಳು ಹಾಗೂ ಪೆಟ್ರೋಲ್ ಬಂಕ್ ಮಾಲೀಕರು ತಿಳಿಸಿರುವಂಥದ್ದು. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಜನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.